ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ಅಟ್ಯಾಚ್ ಮಾಡಿರುವಂಥ ಒಂದು ಬ್ಲಾಗ್ ಕಂಪ್ಲೀಟಾಗಿ. ಆ್ಯಂಡ್ 1 ವೀಕ್ ಅದು ಏನಿದೆ ಆ ಬ್ಲಾಗನ್ನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಇರುವಂಥ ದ ಬ್ರೋಮಾ ಅನ್ನೋ ಒಂದು ಬೇಕ್ರಿ ಶಾಪ್. ಇದು ಇಲ್ಲಿ ಕಂಪ್ಲೀಟಾಗಿ ನಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ರಿಲೇಟೆಡ್ ಟು ಸ್ವೀಟ್, ಕೇಕ್, ಪೇಸ್ಟ್ರೀಸು, ಬ್ರೌನೀಸ್ ಆ ಥರ ಸಿಗೋವಂಥ ಒಂದು ಶಾಪ್ ಇದು. ಆ್ಯಂಡ್ ಇದನ್ನು ನಾನು ಲಾಸ್ಟ್ ಟೈಮು ನನ್ನ ಕೊಲೀಗ್ಸ್ಗಳೊಟ್ಟಿಗೆ ಆಚೆ ಹೋದಾಗ ನಾನು ಈ ಒಂದು ಶಾಪಿಗೆ ಹೋಗಿದ್ದೆ. ಬಟ್ ಅದು ಲೇಟ್ ನೈಟ್ ಆಗಿದ್ದರಿಂದ ನಮ್ಮ ಮನೆಗೇನು ತರೋಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಎನಿವೇಸ್ ನಾನು ನನ್ನ ತಂಗಿ ಹೋಗಿದ್ವಲ್ಲ, ಸರಿ ಅವಳನ್ನ ಕರ್ಕೊಂಡು ಹೋಗಿ ಏನಾದ್ರು ಕೊಡ್ಸೋಣ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವಳು ಮ್ಯಾಂಗೋ ಸಮಥಿಂಗ್ ಕೇಕ್ ಪೇಸ್ಟ್ರಿ ಥರ ಏನೋ ತೊಗೊಂಡ್ಲವಳು. ಆ್ಯಂಡ್ ನಾನು ಇದು ಏನು ಹೇಳ್ತಾರೆ ನನಗೆ ಅದು ಕರೆಕ್ಟಾಗಿ ನೆನಪಿಲ್ಲ, ತುಂಬ ಹಳೆ ವಿಡಿಯೋ ಆಗಿರೋದ್ರಿಂದ. ಸೊ ಬಟ್ ಇಟ್ ವಾಸ್ ನಾಟ್ ದಟ್ ಓಕೆ, ಏನಷ್ಟು ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿಲ್ಲ, ಬಟ್ ವಿ ಎಂಜಾಯ್ಡ್ ಈಟಿಂಗ್. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬ್ಲಾಗು ಇದೇ ಮಂಡೇ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಆಂಜನೇಯನ ಆರತಿ ಅಂತ ಹೇಳಿ ಆಲ್ಮೋಸ್ಟ್ 5 ಇಯರ್ಸಿಂದ ಇದನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ನಾನು ಆಂಜನೇಯನ ಪರಮ ಭಕ್ತೆ ಆಗಿಲ್ಲ ಅಂತಂದರು, ಬಟ್ ಐ ಫಾಲೋ ಆಂಜನೇಯನ ಎವ್ರಿ ಸ್ಯಾಟರ್ಡೆ. ಐ ಮೇಕ್ ಶೋರ್ ಹನುಮಾನ್ ಚಾಲೀಸ್ನ ಹೇಳೋದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಎವ್ರಿ ಇಯರ್ ಈ ಒಂದು ಆಂಜನೇಯನ ಆರತಿ ಮಾಡಲಿಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆ್ಯಂಡ್ ಇದು ವಾಸ್ ವೆರಿ ಸ್ಪೆಷಲ್, ಯಾಕಂದರೆ ನಾನು ಲಾಸ್ಟ್ ಇಯರ್ ಏನೋ ಒಂದು ವಿಶ್ ಅಂದ್ಕೊಂಡಿದ್ದೆ. ಸೊ ನಾನು ಆ ವಿಶ್ ಟ್ರೂ ಪ್ರೋಸೆಸ್ಸಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿ ಆಂಜನೇಯನ ಆರತಿ ಮುಗಿಸಿದೆ. ಇಟ್ ವಾಸ್ ಸೋ ಸ್ಪೆಷಲ್. ಆ್ಯಂಡ್ ನೀವು ಯಾರೇ ನಿಮ್ಮದು ಯಾವುದೋ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಒಂದು ಇದರಲ್ಲಿದ್ದರೆ ನೀವು ಹನುಮಾನ್ ಚಾಲೀಸ್ನ ಹೇಳೋದಾಗಿರ್ಬೋದು ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಅದು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದೆ. ಬಿಕಾಸ್ ಅವತ್ತು ಸೋಮವಾರ ನಮಗೆ ಪೌರ್ಣಮಿ ಕೂಡ ಇತ್ತು. ಆ್ಯಂಡ್ ನಾನು ಎವ್ರಿ ಪೌರ್ಣಮಿಗೆ ಇತ್ತೀಚೆಗೆ ನಾನು ಸ್ವಲ್ಪ ಪೂಜೆ ಕೂಡ ಕೊಡ್ತಾ ಇದ್ದೀನಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಸೊ ನಾನು ಅಲ್ಲಿ ಅದು ಮುಗಿಸ್ಕೊಂಡು ಆರತಿ ವಾಪಸ್ ಬಂದೆ. ನಮ್ಮಮ್ಮ ನನ್ನ ತಂಗಿ ಅಲ್ಲೇ ಇದ್ದರು. ಸೊ ಅವರು ಇದನ್ನು ಶೂಟ್ ಮಾಡಿರೋದು. ಇದು ಏನು ಹೇಳ್ತಾರೆ ನನಗದು ಕ್ಲಿಯರಾಗಿ ಗೊತ್ತಿಲ್ಲ ಆಂಜನೇಯನ ಇದಕ್ಕೆ. ಸೊ ಇದನ್ನು ನಾನು ಎವ್ರಿ ಇಯರ್ ನಿಂತ್ಕೊಂಡು ನೋಡ್ತಿದ್ದೆ. ಬಟ್ ಈಗ ಸ್ವಲ್ಪ ರಶ್ ಎಲ್ಲ ಜಾಸ್ತಿ ಆಗಿರೋದನ್ನ ಅಷ್ಟು ನಿಂತ್ಕೊಂಡು ನೋಡೋಕ್ಕೆ ಅಲ್ಲಿ ಸ್ಪೇಸ್ ಅಷ್ಟು ಇದಿಲ್ಲ. ಸೊ ಅವ್ರು ಹೋಗಿದ್ರು ನೋಡಿಕೊಂಡು. ಸೊ ಅದೇ ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡು ಬಂದಿದ್ದಾರೆ, ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡು ನೋಡಲಿ ಅವರು ಕೂಡ ಅಂತ ಹೇಳಿ. ಸೊ ಈ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಗೇನಿದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ನಮ್ಮಮ್ಮನ ಫೋನ್ ಅದೇನು ಚಾರ್ಜರ್ ಪಿನ್ ಹಾಕೋಕ್ಕೋಗಿ ಅವರು ಅದು ಮುರಿದೋಗ್ಬಿಟ್ಟಿತ್ತು. ಸೊ ನಿಮ್ಮ ಚಾರ್ಜರ್ ಪಿನ್ ಏನಾದ್ರು ಮುರಿದೋಗಿದ್ರೆ ಪ್ಲೀಸ್ ಅದನ್ನು ಡಿಸ್ಕಾರ್ಡ್ ಮಾಡಿ. ಅದನ್ನೇನಾದ್ರು ನೀವು ಇನ್ಸಲ್ಟ್ ಮಾಡೋಕ್ಕೋದ್ರೆ ಡೆಫಿನೆಟ್ಲಿ ಅದು ಮುರಿದೋಗೋ ಚಾನ್ಸಸ್ ಇದೆ. ಸೊ ಅದೇ ರೀತಿ ನಮ್ಮಮ್ಮ ಏನೋ ಇನ್ಸಲ್ಟ್ ಮಾಡೋಕ್ಕೋಗಿ ಅದು ಮುರಿದೋಗ್ಬಿಟ್ಟಿತ್ತು. ಸೊ ಮೇಕ್ ಶೋರ್ ನೀವು ನೆಕ್ಸ್ಟ್ ಟೈಮ್ ಆ ಚಾರ್ಜರ್ ಏನಾದರೂ ಸುಮಾರು ವರ್ಷ ಕಿತ್ತೋಗಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಚಾರ್ಜ್ ಹಾಕೋಕ್ಕೆ ಹೋಗ್ಬೇಡಿ, ಡೆಫಿನೆಟ್ಲಿ ವೇಸ್ಟ್ ಆಗುತ್ತೆ. ಆ್ಯಂಡ್ ನನ್ನ ಫೋನ್ಗೂ ಕೂಡ ಬ್ಯಾಕ್ ಕೇಸ್ ಅದೆಲ್ಲ ಬೇಕಾಗಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋಮವಾರ ಆಂಜನೇಯನ ಆರತಿ ನಿಮ್ಮೆಲ್ಲರಿಗೂ ತೋರಿಸ್ದೆ. ಇವತ್ತು ಟ್ಯೂಸ್ಡೇ ವೆಡ್ನಸ್ಡೇ ಇವತ್ತು ಮೇನ್ ಜಾತ್ರೆ ದೊಡ್ಡಮ್ಮಂದು. ನಾನು ರೆಡಿಯಾಗಿದೆ. ಟೈಮ್ ಅರೌಂಡ್ 10:30 ಆಯಿತು. ಬೇಗನೆ ಹೋಗ್ಬೇಕಾಯಿತು. ಬಟ್ ನಾನು ಕ್ಲಾಸೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಆ್ಯಂಡ್ ನಾವು ಅಡುಗೆ ಮಾಡಿ ನನ್ನ ತಂಗಿನ ಕಾಲೇಜ್ ಕಳಿಸೋಷ್ಟರಲ್ಲಿ ಲೇಟ್ ಆಯಿತು. ಸೊ ಈಗ ನಾನು ನಮ್ಮಮ್ಮ ನನ್ನ ತಂಗಿ ರೆಡಿ ಆಗ್ತಾಯಿದ್ದೀವಿ ಹೋಗೋಕ್ಕೆ. ಆಯಿತಾ? ಎಷ್ಟೊತ್ತು ಟೈಮ್ ಆಯಿತು? 10:30. 11 o'clock ಇನಫ್. 10 minutes ಇದೆ. 11 o'clock 10 minutes ಇದೆ. ಆಯಿತಾ? ಎಷ್ಟೊತ್ತು? ಎಲ್ಲಿ ಅಲ್ಲಿ ಮಾಡದ ಅಲ್ಲ, ಎಲ್ಲಿ ಅಮ್ಮ? ಫಸ್ಟ್ ಆಫ್ ಆಲ್ ಇವತ್ತು ಇಡೀ ದಿನ ನಿಂತ್ಕೊಬೇಕಣ್ಣ. ಅಮ್ಮ ದೇವ್ರೆ, ಎಲ್ಲಿ ನಿಂತವ್ರೆ? ಫೋನ್ ಮಾಡೆ.
ನುಗ್ಗಕ್ಕೆ ಜಾಗ ಇಲ್ವಲ್ಲೇ. ಚೆನ್ನಾಗಿದೆ. ಹಾಂ ಮಾಡ್ತಾರೆ. ತೊಟ್ಲ ಮಂಜು ಮಾಡೋರು. ಇದು ದೊಡ್ಡಮ್ಮ ದೇವಿ ಜಾತ್ರೆ ಅಂತ ಸುಮಾರು ಬ್ಲಾಗರ್ಸ್ಗಳು ಆಲ್ರೆಡಿ ಹಾಕ್ಯಾರಲ್ಲ, ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ. ಸೊ ಇವತ್ತು ನನಗೆ ಒಂದು ಆಪರ್ಚುನಿಟಿ ಸಿಕ್ತು, ನಾನು ಒಂದು ಬ್ಲಾಗರ್ ಆಗಿ ಈ ಒಂದು ವಿಡಿಯೋನ ಶೂಟ್ ಮಾಡಿ ನೀವು ಒಟ್ಟಿಗೆಲ್ಲ ಶೇರ್ ಮಾಡಲಿಕ್ಕೋಸ್ಕರ. ದೊಡ್ಡಮ್ಮ ದೇವಿ ನಮ್ಮ ಜೀವನದಲ್ಲಿ ಇಟ್ ಇಸ್ ಬೀನ್ ವೆರಿ ಸ್ಪೆಷಲ್. ಶಿ ಇಸ್ ನಾಟ್ ಜಸ್ಟ್ ಅ ಗಾಡ್, ಶಿ ಇಸ್ ಬಿಯಾಂಡ್ ದಟ್ ಅಂತ ಹೇಳ್ತಾರಲ್ಲ ಎಷ್ಟೊಂದು ಸಲ. ಸೊ ಆ ರೀತಿ ಈ ಒಂದು ದೇವ್ರು ನಮಗೆ ಸ್ಪೆಷಲಿ ನನಗೆ ಏನೇ ಒಂದು ಖುಷಿ ಆಗಲಿ, ಸಂತೋಷ ಆಗಲಿ, ಬೇಜಾರಾಗಲಿ, ನಾನು ಫಸ್ಟ್ ಹೋಗಿ ವಿಸಿಟ್ ಮಾಡೋದು ದೇವ್ರಂತ ಹೇಳ್ಬೋದು. ಎವ್ರಿ ಟೈಮ್ ನಾನು ಎಷ್ಟೋ ಸಲ ನಾನು ಹೋದಾಗ ಅಲ್ಲಿ ವೀಡಿಯೋ ಶೂಟ್ ಮಾಡಬೇಕಂತ ಅಂದ್ಕೊಳ್ತೀನಿ, ಬಟ್ ನನಗದು ಅಲ್ಲಿ ಹೋದಾಗ ಅನಿಸಲ್ಲ. ಸೊ ಈ ಜಾತ್ರೆಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಸೊ ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡಬೇಕಂತ. ಆ್ಯಂಡ್ ಎವ್ರಿ ಇಯರ್ ಈ ಒಂದು ದಿನಕ್ಕೋಸ್ಕರ ನಾವು ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವಿ ಗೊತ್ತಾ, ಅಮ್ಮನ ನೋಡಲಿಕ್ಕೋಸ್ಕರ. ಆ್ಯಂಡ್ ಇದು ದೇವಸ್ಥಾನದ ಒಳಗಡೆ ಹೋಗ್ತಾ ಏನು ಆರತಿಗಳೆಲ್ಲ ನೋಡಿದ್ರಲ್ಲ, ಈ ಆರತಿ ಎಲ್ಲ ಅವರು ದೇವಸ್ಥಾನಕ್ಕೆ ಏನು ಎಲ್ಲ ಊರುಗಳು ತೊಗೊಂಬರ್ತಾರೆ, ಅದೇ ರೀತಿ ಅವ್ರು ಆರತಿ ತಂದಿದ್ರು. ಆ್ಯಂಡ್ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಏನೇನು ಹೊಸದು ಬಂದಿದೆ ಐಟಮ್ಸ್ಗಳಂತೆಲ್ಲ. ಬಿಕಾಸ್ ಈ ಜಾತ್ರೆಗಳಿಗೆ ಎಷ್ಟೋ ಸಲ ನಮ್ಮಮ್ಮ ಹೊಸ ಆಟ ಸಾಮಾನುಗಳು ಎಷ್ಟೊಂದು ಐಟಮ್ಸ್ಗಳು ಕೊಡ್ಸಿದ್ದಾರೆ ನಮಗೆ. ಸೊ ಈಗ ವಿ ಹ್ಯಾವ್ ಗ್ರೋನ್ ಅಪ್, ಬೇರೆ ನಮಗೇನು ಆ್ಯಕ್ಸಸರೀಸ್ ಬೇಕು ಅದನ್ನು ತೊಗೋಬೇಕನ್ನೋ ಒಂದು ಇಂಟ್ರೆಸ್ಟು. ಸೊ ಅದಕ್ಕೆ ಇದು ಒಂದು ಹೇರ್ ಆ್ಯಕ್ಸಸರೀಸ್ ನಂಗೆ ಇಷ್ಟ ಆಗಿತ್ತು. ಸೊ ಎನಿವೇಸ್ ತೊಗೊಂಡು ಇಟ್ಕೊಂಡಿದ್ರೆ ಏನಕ್ಕೆ ಅವ್ರು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಹೇರ್ ಆ್ಯಕ್ಸಸರಿ ತೊಗೊಂಡೆ. ಆ್ಯಂಡ್ ನನ್ನ ತಂಗಿನೂ ಕೂಡ ಅದು ಯಾವುದೋ ಒಂದು ಯಾವುದೋ ಒಂದು ಆ್ಯಕ್ಸಸರಿ ನೋಡಿದ್ಲು, ಅದು ಕೂಡ ತುಂಬ ಚೆನ್ನಾಗಿತ್ತು, ಅದನ್ನು ತೊಗೊಂಡ್ಲು. ಇದು 100 ರುಪೀಸೋ ಏನೋ ಆಯಿತು, ಒಂದು 100 ರುಪೀಸ್ ಇತ್ತು. ಸೊ ನಾವಿದು ಈ ಜಾತ್ರೆ ಟೈಮಲ್ಲೆಲ್ಲ ತೊಗೊಂಡು ಎತ್ತಿಟ್ಕೊಂಡ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಇಫ್ ನಾಟ್ ನಾವು ಬೇರೆ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅದು ಟೈಮೂ ಬರಲ್ಲ, ನಮ್ಗೆ ತೊಗೊಬೇಕು ಅಂತಲೂ ಅನಿಸಲ್ಲ. ಸೊ ಯಾವಾಗಾದ್ರೂ ಈ ಥರ ಜಾತ್ರೆಗಳಲ್ಲಿ ಅಥವಾ ಎಲ್ಲಾದ್ರೂ ಸ್ಟ್ರೀಟ್ಗಳಲ್ಲಿ ನಾವು ನೋಡಿದಾಗ ತೊಗೊಂಡಾಗ ಇಟ್ಕೊಂಡಿದ್ರೆ ಈ ಥರ ಇದೆ ಅಂತ ನಾವು ಯಾವಾಗಾದ್ರೂ ನೋಡಿದಾಗ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಇದು ಒಂದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದಿಷ್ಟು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. ಸುಮಾರು ಐಟಮ್ಸ್ಗಳೇನು ಪರ್ಚೇಸ್ ಮಾಡೋಷ್ಟು ಏನಿರಲಿಲ್ಲ ಈ ವರ್ಷ, ಎವ್ರಿ ಇಯರ್ ಇದ್ದಂಗೆ. ಬಟ್ ಸ್ವಲ್ಪ ಐಟಮ್ಸ್ಗಳು ಏನು ನಮ್ಗೆ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ. ಆ್ಯಂಡ್ ಸ್ಪೆಷಲಿ ನನಗೆ ಇತ್ತೀಚೆಗೆ ಹೇರ್ ಆ್ಯಕ್ಸಸರೀಸು, ಆಮೇಲೆ ಈ ಥರ ಜ್ಯುವೆಲ್ರೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಎನಿವೇಸ್ ನಾನು ವೀಡಿಯೋ ಶೂಟ್ ಮಾಡೋದ್ರಿಂದ ನನ್ನ ಬಿಸ್ನೆಸ್ ಅಕೌಂಟಿಗೆ, ಸೊ ಇದು ನಂಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದೊಂದು ಚೋಕರನ್ನು ಕೂಡ ತೊಗೊಂಡೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಕೂಡ 100 ರುಪೀಸ್ ಏನೋ ಅಂತ ಅನ್ಸುತ್ತೆ. ಯಾವುದೇ ತೊಗೊಳ್ಳಿ 100 ರುಪೀಸ್ ಐತಿ. ಇವಾಗ ಎಲ್ಲೇ ಜಾತ್ರೆಗಳಿಗೆ ಹೋದ್ರು ಏನೇ ತೊಗೊಳ್ಳಿ 100 ರುಪೀಸ್ ಅಂತ ಹೇಳ್ತಾರೆ. ಸೊ ಇದು ನಮ್ಗೆ ತುಂಬ ಇಷ್ಟ ಆಗಿತ್ತು, ನಾನು ಇದು ಕೂಡ ಪರ್ಚೇಸ್ ಮಾಡಿದೆ. ಸಾಕು ಬಾ ಹಾಕೋ ಬ್ಯಾಗ್ ಒಳಗಡೆ. ನಾನು ಬಂದಿರೋದೇ ಶಾಪಿಂಗ್ ಮಾಡೋಕ್ಕೆ. ಈ ಆರತಿಗಳು ನಮ್ಮ ಅಪ್ಪ ಅವರ ಚಿಕ್ಕಮ್ಮ ಮನೆಯಲ್ಲಿ ಮಾಡಿರುವಂಥ ಆರತಿಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.